ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು, ಶಾಂತಿ, ದೇವರ ಮಹಿಮೆ, ದೇವರ ನೀತಿ, ಧೈರ್ಯ, ದೇವದೂತರ ಕಾವಲು, ಭಯಭಕ್ತಿಯ ಜೀವಿತ, ಆರೋಗ್ಯ, ಅದು ಪ್ರೇರೆ, ಶಾಂತಿಯ ದೇವರ ವಾಕ್ಯ ಪ್ರೇರೆ, ನೂತನ ಆಹ್ವಾನ, ಅದು ಪ್ರೇರೆ, ನ್ಯೂ ಇನ್ವಿಟೇಷನ್, ನೂತನ ಆಹ್ವಾನ. ಈ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಆತ್ಮನ, ಯೇಸು ಕ್ರಿಸ್ತನ ಆತ್ಮನ, ಪರಿಶುದ್ಧ ಆತ್ಮನ ಸಹಾಯ, ಶಕ್ತಿ, ಪ್ರೀತಿ, ಜ್ಞಾನ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಬುದ್ಧಿ ವಿಕಾಸ, ಬಿಡುಗಡೆ ಬೇಡಿಕೊಳ್ಳೋಣ ಪ್ರೇರೆ. ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ರಷ್ಟು ಫಲ ಕೊಡುವಂತೆ, 60, 30ರಷ್ಟು ಫಲ ಕೊಡುವಂತೆ ಕೇಳುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ 100ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೆ, 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 ಸ್ತುತಿ ಸಿಂಹಾಸನದಲ್ಲಿ ಆಸನಾರೂಢನಾಗಿರುವ ಆತನೇ, ಲೋಕಕ್ಕೆಲ್ಲ ನಾನೇ ಬೆಳಕಾಗಿದ್ದೇನೆ, ನನ್ನನ್ನು ವಿಶ್ವಾಸವನ್ನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ ಎಂದು ಹೇಳಿದ ಪ್ರಭುವೆ, ಯೇಸುವೆ, ನೂತನ ಆಹ್ವಾನ ಎಂಬ ಚಿಕ್ಕ ಸಂದೇಶವನ್ನು ನಾವು ಧ್ಯಾನಿಸುವಾಗ, ವಾಕ್ಯ ಪ್ರಕಾರ ನಾವು ಧ್ಯಾನಿಸುವಾಗ, ವಾಕ್ಯವಾದ ದೇವರೇ, ಮಾತನಾಡುವ ದೇವರೇ, ಬೆಳಕಾದ ದೇವರೇ, ನಮ್ಮ ಹೃದಯಗಳನ್ನು ಬೆಳಗಿಸಬೇಕೆಂದು, ನಮ್ಮ ಆಲೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳನ್ನು ನಿಮ್ಮ ಪವಿತ್ರ ಮಾರ್ಗ ಸತ್ಯ ಜೀವದಲ್ಲಿ ನಡೆಸಬೇಕೆಂದು, ಆರೋಗ್ಯಪಡಿಸಬೇಕೆಂದು, ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಲು ಬೇಕಾದ ಎಲ್ಲ ಬೆಳಕಿಗೂ ಮೂಲ ಕಾರಣ ದೇವರೇ, ಕುಂದಿಲ್ಲದ ವರದಾನಗಳನ್ನು ದಯಪಾಲಿಸಬೇಕೆಂದು, ಪರಿಶುದ್ಧಾತ್ಮನ ಮುಖಾಂತರ ನಮ್ಮೆಲ್ಲರನ್ನು ತುಂಬಿಸಬೇಕೆಂದು, ಕಟಾಕ್ಷಿಸಿ, ಬೋಧಿಸಿ, ಮಾರ್ಗದರ್ಶನ ಮಾಡಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಕತ್ತಲೆಯನ್ನು ವಾಕ್ಯವೆಂಬ ಬೆಳಕಿನಿಂದ ದೇವರೇ, ನಿಮ್ಮ ಮಾತುಗಳಿಂದ ಹೋಗಲಾಡಿಸಬೇಕೆಂದು, ಸೈತಾನನ ಮೇಲೆ ನಿಮ್ಮ ಮಕ್ಕಳಿಗೆ ದೊಡ್ಡ ಜಯ ಅನುದಿನ ಜೀವಿತದಲ್ಲಿ ಉಂಟಾಗುವಂತೆ, ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧತೆಗೆ, ನೀತಿಯಿಂದ ಇನ್ನೂ ನೀತಿಗೆ, ಕೃಪೆಯಿಂದ ಇನ್ನೂ ಕೃಪೆಗೆ, ಮಹಿಮೆಯಿಂದ ಇನ್ನೂ ಮಹಿಮೆಗೆ, ಜೀವದಿಂದ ಸಮೃದ್ಧಿ ಜೀವಕ್ಕೆ ಪ್ರವೇಶ ಆಗುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ಆರೋಗ್ಯದಾಯಕನು ಸರ್ವಶಕ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೆನ್. ಹೌದು ಪ್ರೇರೆ, ನೂತನ ಆಹ್ವಾನ, ನ್ಯೂ ಇನ್ವಿಟೇಷನ್. ನಾವು ವಾಕ್ಯ ಭಾಗದೊಳಗೆ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ ಪ್ರೇರೆ. ನೇರವಾಗಿ ವಾಕ್ಯ ಭಾಗದೊಳಗೆ ನೋಡುವುದಾದರೆ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 9ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 19 ವರ್ಸ್ 9th ವರ್ಡ್. ಇಲ್ಲಿ ಓದುವುದಾದರೆ, ಯಜ್ಞದ ಕುರಿಮರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೇ ಎಂದು ನನಗೆ ಹೇಳಿ ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ. ಅದು ಪ್ರೇರೆ, ಯೋಹಾನನಿಗೆ ಆಪ್ತ ಶಿಷ್ಯ ಯೋಹಾನ, ಯೇಸು ಕ್ರಿಸ್ತನ ಆಪ್ತ ಶಿಷ್ಯ ಯೋಹಾನನಿಗೆ ದೇವರು ಆತ್ಮ ಪೆತ್ಮೋಸ್ ಎಂಬ ದ್ವೀಪದಲ್ಲಿ ಸುವಾರ್ತೆ ನಿಮಿತ್ತ ಬಂಧಿಸಲ್ಪಟ್ಟಿರುವಾಗ, ಹೇಳಬಾರದು ಯಾರಿಗೆಂದು ಜೈಲಿನಲ್ಲಿಟ್ಟಿರುವಾಗ, ಒಂದು ಸಮುದ್ರದ ದ್ವೀಪದ ಮಧ್ಯೆ ದೇವರ ಆತನ ಆತ್ಮವನ್ನು ತೆಗೆದುಕೊಂಡು ಹೋಗಿ ಸ್ವರ್ಗಕ್ಕೆ, ಪರಲೋಕಕ್ಕೆ, ಅಲ್ಲಿ ಅನೇಕ ವಿಷಯಗಳನ್ನು ಭರಿಸುತ್ತಾ 19ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ತನ್ನ ದೂತನ ಮುಖಾಂತರ ದೂತನಿಗೆ ಹೇಳುತ್ತಿದ್ದಾನೆ ಏನಂದರೆ, ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ, ಅಂದರೆ ಯೇಸುವಿನ ದೂತ ಪ್ರೇರೆ, ಮುಂದಾಗುವ ಸಂಗತಿಗಳನ್ನು, ಆಗಲಿರುವ ಸಂಗತಿಗಳನ್ನು ಯೋಹಾನನೆಂಬ ನನ್ನ ಆಪ್ತ ಶಿಷ್ಯನಿಗೆ ತಿಳಿಸು, ನನ್ನ ಮಗನಿಗೆ ತಿಳಿಸು ಎಂದು ತನ್ನ ದೂತನನ್ನು ಕಳುಹಿಸಿ ತಿಳಿಸುತ್ತಿರುವಾಗ ಆ ದೂತನ ಹೇಳುತ್ತಿರುತ್ತಾನೆ. 9ನೇ ವಾಕ್ಯ, 19ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 9ನೇ ವಾಕ್ಯ, ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ, ಅಂದರೆ ದೇವದೂತನು ಯೇಸುವಿನ ಆಪ್ತ ಶಿಷ್ಯ ಯೋಹಾನನೊಂದಿಗೆ ಮಾತನಾಡುತ್ತಾ ಯಜ್ಞದ ಕುರಿಮರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಯಜ್ಞದ ಕುರಿಮರಿಯಾದಾತನ ವಿವಾಹ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ
ಯಜ್ಞದ ಕುರಿಮರಿ ಅಂದರೆ ಪ್ರೇರೆ, ಯಜ್ಞ ಅಂದರೆ ಬಲಿ, ಕುರಿಮರಿ ಅಂದರೆ ಬಲಿಯಾಗುವಂಥ ಪ್ರಾಣಿ. ದೇವರು ನಮ್ಮೆಲ್ಲರ ಅಥವಾ ಲೋಕದ ಎಲ್ಲ ಮಾನವರ ಪಾಪಗಳನ್ನು, ಅದರಿಂದ ಬರುವ ಶಾಪವನ್ನು, ಅವುಗಳಿಂದ ಬರುವ ಮರಣವನ್ನು, ಹೌದು ಪ್ರಿಯ, ನರಕವನ್ನು, ಸೈತಾನನಿಗೆ ಉಂಟಾಗುವಂಥ ಶಿಕ್ಷೆಗೆ ಪ್ರವೇಶ ಆಗುವ ಎಲ್ಲ ಮಾನವರ ಪಾಪ ಭಾರವನ್ನು ದೇವರು ತನ್ನ ಸ್ವರೂಪದಲ್ಲಿ ಈ ಲೋಕದಲ್ಲಿ ಹುಟ್ಟಿಸಿದಂಥ ತನ್ನ ಸ್ವರವಾದ, ತನ್ನ ವಾಕ್ಯವಾದ ಯೇಸು ಕ್ರಿಸ್ತನ ಮೇಲೆ ಹೊರಿಸಿದನು ಪ್ರೇರೆ. ದೇವರ ಕುರಿಮರಿಯಾಗಿ, ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ, ಯಜ್ಞಕ್ಕೆ ನೇಮಿತವಾದ, ಬಲಿಗೆ ನೇಮಿತವಾದ ಕುರಿಮರಿಯಾದ ಯೇಸುವಿನ ಮೇಲೆ ಹೊರಿಸಿದನು. ಆ ಯಜ್ಞದ ಕುರಿಮರಿಯಾದ ತನ್ನ ವಿವಾಹಕ್ಕೆ, ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಈ ಮಾತುಗಳು ನಂಬತಕ್ಕದಾಗಿವೆ, ಸತ್ಯವಚನಗಳಾಗಿವೆ, ದೇವರ ಸತ್ಯವಚನಗಳಾಗಿವೆ ಅಂದನು. ಯೇಸು ಕ್ರಿಸ್ತನದು ಯಜ್ಞದ ಕುರಿಮರಿ ಬಲಿಯಾಗಿದ್ದಾನಲ್ಲ ಲೋಕದಲ್ಲಿ, ಹೌದು, ಆತನ ವಿವಾಹ ಔತಣವಿದೆ. ಆತನ ವಿವಾಹದ ಮಹೋತ್ಸವಕ್ಕೆ ಕರೆಯಲ್ಪಟ್ಟವರು ಧನ್ಯರು ಎಂಬುದಾಗಿ ಬರೆ ಎಂದು ಹೇಳುತ್ತಿದ್ದಾನೆ. ಹೌದು, ಹೀಗೆ ನಾವು ವಾಸ್ತವವಾಗಿ ಕುರಿಮರಿಯ ಆ ಮದುವೆ ಮಹೋತ್ಸವಕ್ಕೆ ಕರೆಯಲ್ಪಟ್ಟವರು ಧನ್ಯರೆಂದು, ಅದೃಷ್ಟವಂತರೆಂದು ವಾಕ್ಯ ಹೇಳುತ್ತಿದೆ ಪ್ರೇರೆ. ಹೀಗೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಅದರ ಅರ್ಥ ಸರ್ವಲೋಕಕ್ಕೆ ಆಹ್ವಾನ ನುಡಿಯುತ್ತಿದೆ ಆ ವಾಕ್ಯ. ಏನೆಂದರೆ, ತಂದೆಯಾದ ದೇವರು ಪ್ರತಿಯೊಬ್ಬರನ್ನು, ನನ್ನ ಪ್ರಿಯ ಮಗುವೆ, ಸಭೆಯೇ, ಈ ವಿವಾಹ ಮಹೋತ್ಸವಕ್ಕಾಗಿ ನೀನು ಸಿದ್ಧಪಡುತ್ತಿರುವೆಯಾ ಎಂದು ಕೇಳುತ್ತಿದ್ದಾನೆ ಪ್ರೇರೆ. ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಅದ್ವಿತೀಯ ಏಕ ಕುಮಾರನನ್ನು ಕಳಿಸಿಕೊಟ್ಟನು. ಆತನಲ್ಲಿ ವಿಶ್ವಾಸವಿಡುವ ಯಾರೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿದ್ದಾನಂತ ಪ್ರೇರೆ. ಲೋಕ ಎಂದರೆ ಮನುಷ್ಯರಿದ್ದರೆ ಈ ಲೋಕಕ್ಕೆ ಅಂದ, ಕಿರೀಟ, ಕಾರ್ಯಗಳು ನೆರವೇರುತ್ತವೆ ಪ್ರೇರೆ. ಸೃಷ್ಟಿ ಮುಂದುವರಿಯುತ್ತದೆ. ಕಾರಣ, ಮನುಷ್ಯನು ದೇವರ ಪ್ರತಿರೂಪಿ, ಮನುಷ್ಯನು ದೇವರ ಹೋಲಿಕೆಯಲ್ಲಿ, ದೇವರ ಸ್ವರೂಪದಲ್ಲಿ, ದೇವರ ಹಸ್ತದಲ್ಲಿ, ದೇವರ ಶ್ವಾಸ ಊದಿದ ಮುಖಾಂತರ ನಿರ್ಮಾಣ ಮಾಡಲ್ಪಟ್ಟ ಆತನಾಗಿದ್ದಾನೆ, ಬದುಕುವ ಜೀವಿಯಾಗಿ. ಹೌದು, ಆದರೆ ಯೇಸು ಕ್ರಿಸ್ತನಾದರೂ 2ನೇ ಆದಾಮನಾಗಿ ಬಂದನು ಪ್ರೇರೆ. ಮೊದಲನೇ ಮಣ್ಣಿನಿಂದ ಮಾಡಲ್ಪಟ್ಟ ದೇವರ ಕೈಯಿಂದ ಆದ ಮೊದಲನೇ ಮಾನವ ಆದಾಮ ದೇವರ ಮಾತುಗಳನ್ನು ಮೀರಿ ಆತನ ಸಂಗಾತಿ ದೇವರ ಆಜ್ಞೆ ಮೀರಿ ತಿನ್ನಬಾರದ ಹಣ್ಣನ್ನು ತಿಂದು, ದೇವರ ಆಜ್ಞೆ ಮೀರಿದರು, ಬೇಡ ಎಂದಿದ್ದ ದೇವರು, ಆ ಮರದ ಹಣ್ಣನ್ನು ತಿನ್ನಬೇಡ್ರಿ, ತೋಟದ ಮಧ್ಯೆ ಆ ಹಣ್ಣು ತಿಂದರೆ ಆ ದಿನವೇ ನೀವು ಸಾಯುವಿರಿ. ಅಂದರೆ ದೇವರಿಗೂ ಮನುಷ್ಯರಿಗೂ ಸಂಬಂಧ ಮುರಿದು ಹೋಗುತ್ತದೆ ಎಂದರ್ಥ. ಆದರೆ ತಿಂದು ದೇವರ ಸಂಬಂಧದಿಂದ ಹೊರಗೆ ಬಂದರು ಪ್ರೇರೆ. ಸುಂದರವಾದ ಏದೆನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟರು. ಬೆಳೆಗಿಂತ ಕಳೆಯನ್ನು ಹೆಚ್ಚಾಗಿ ಬೆಳೆಯುವ ಭೂಮಿಗೆ ಬಂದು ಬಿದ್ದರು. ಶಾಪಗ್ರಸ್ತವಾದ ಭೂಮಿ ಬಂದು ಬಿದ್ದರು. ಹೀಗೆ ಯೇಸು ಕ್ರಿಸ್ತನು 2ನೇ ಆದಾಮನಾಗಿ ಆ ದೇವರಿಗೆ ಅವಿಧವಾದ ಆ ಸ್ವಭಾವವನ್ನು ತೆಗೆದುಹಾಕಲು ಇನ್ನೂ ಉನ್ನತವಾದ ಸ್ವಭಾವ, ದೇವರನ್ನು ವಿಧೇಯತೆಯಿಂದ ಮಾತು ಕೇಳುವ ಸ್ವಭಾವ, ಹೌದು ಪ್ರೇರೆ, ಆ ಸ್ವಭಾವಕ್ಕೆ ಸೇರಲು 2ನೇ ಆದಾಮನಾಗಿ ಜೀವ ಕೊಡುವ ಆತ್ಮನಾಗಿ ಬಂದಿದ್ದಾನೆ ಪ್ರೇರೆ. ಆತನೇ ಯಜ್ಞದ ಕುರಿಮರಿಯಾಗಿ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ. 2000 ವರ್ಷಗಳ ಕೆಳಗೆ ಶಿಲುಬೆಯಲ್ಲಿ ಮರಣಿಸಿದ್ದಾನೆ. ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವುದು ಸುಲಭ ಅಲ್ಲ ಪ್ರೇರೆ. ನಮ್ಮ ಪಾಪಗಳನ್ನು ನಾವು ಹೊತ್ತುಕೊಳ್ಳುವುದು ಕಷ್ಟ. ಆದರೆ ದೇವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ನಮ್ಮ ಪಾಪಗಳನ್ನು ತನ್ನ ಪ್ರಿಯ ಕುಮಾರನ ಮೇಲೆ ಹಾಕಿ, ಆತನು ನಮ್ಮ ಪಾಪಗಳ ನಿಮಿತ್ತ ಬರುವ ಶಿಕ್ಷೆಯನ್ನು, ನರಕ ಶಿಕ್ಷೆಗಾಗಿ ಆತನು ಬಲಿಯಾಗಿ ಅವುಗಳನ್ನು ಸಮಾಧಿ ಮಾಡಿ 3ನೇ ದಿನ ಪಾಪವಿಲ್ಲದ ಆತನಾಗಿ, ನೀತಿವಂತ ದೇವಕುಮಾರನಾಗಿ, ದೇವರಾಗಿ ಜೀವಂತವಾಗಿ ಎದ್ದಿದ್ದಾನೆ ಪ್ರೇರೆ. ಇಂದಿಗೂ ಆತನು ಪಾತಾಳವನ್ನು ಜಯಿಸಿದಾತನಾಗಿ, ನರಕದ ಶಕ್ತಿಗಳನ್ನು, ಮರಣದ ಅಧಿಕಾರಿಯನ್ನು ಗೆದ್ದಾತನಾಗಿ, ಶಿಲುಬೆಯಲ್ಲಿ ಜಜ್ಜಿದನು ತಲೆಯನ್ನು, ಸೈತಾನನನ್ನು, ಪಾತಾಳಕ್ಕೆ ಹೋಗಿ 3ನೇ ದಿನ ಪುನರುತ್ಥಾನದ ಜೀವಕ್ಕೆ ಎದ್ದನು ಪ್ರೇರೆ. ಮರಣದ ಬೀಗದ ಕೈಗಳನ್ನು ಹಿಡಿದಿದ್ದಾನೆ ತನ್ನ ಕೈಯಲ್ಲಿ. ಆತನಲ್ಲಿ ವಿಶ್ವಾಸವಿಡುವವರಿಗೆ ಪಾತಾಳದ ಶಕ್ತಿಗಳ ಮೇಲೆ, ದುರಾತ್ಮ ಸೇನೆಗಳ ಮೇಲೆ, ಮರಣದ ಮೇಲೆ ಅಧಿಕಾರವಿದೆ. ಹೌದು, ಕಾರಣ ಯೇಸು ಹೇಳ್ತಿದ್ದಾನೆ, ನನ್ನಲ್ಲಿ ವಿಶ್ವಾಸಿಟ್ಟವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಹೌದು ಪ್ರೇರೆ. ಹೀಗೆ ನಾವು ನಂಬಬೇಕಾಗಿದೆ. ದೇವರ ಮಹಿಮೆಯನ್ನು ನೋಡುತ್ತೇವೆ. ಈ ಯೇಸು ಕ್ರಿಸ್ತನ ವಿವಾಹ ಮಹೋತ್ಸವಕ್ಕಾಗಿ
ನೀನು ನಾನು ಸಿದ್ಧಪಡುತ್ತಿದ್ದೇವೆಯಾ ಎಂದು ಪ್ರಭು ಕೇಳುತ್ತಿದ್ದಾನೆ ಪ್ರಿಯರೇ. ಭಾಳ ಮಂದಿ ವಿಶ್ವಾಸಿಗಳು ಜನರು ನಾವು ಸಿದ್ಧವಾಗಿದ್ದೇವೆ ಎಂದು ಕೆಲವರು, ಮತ್ತು ಇನ್ನು ಸಿದ್ಧವಾಗಿಲ್ಲ ಎಂದು ಕೆಲವರು, ಮತ್ತು ಕೆಲವರು ನಿಧಾನಿಸುತ್ತಿದ್ದಾರೆ ಸಿದ್ಧವಾಗುವುದಕ್ಕೆ. ಈ ಆಹ್ವಾನವು ಲೋಕದೊಳಗೆ ಮೂಲೆ ಮೂಲೆಗೆ ಸೇರಬೇಕಾಗಿದೆ ಪ್ರಿಯರೇ. ಹಾಗೂ ಈ ರಾಜ್ಯ ಸುವಾರ್ತೆ, ಪರಲೋಕ ರಾಜ್ಯ ಸುವಾರ್ತೆ, ಬೆಳಕಿನ ವಾರ್ತೆ, ರಕ್ಷಣೆ ವಾರ್ತೆ, ಜೀವ ವಾರ್ತೆ, ಬಿಡುಗಡೆ ವಾರ್ತೆ, ಜಯದ, ಆರೋಗ್ಯದ, ನೂತನ ಜೀವಿತದ ವಾರ್ತೆ ಸಕಲ ರಾಜ್ಯಗಳಿಗೆ, ಅಂದರೆ ಈ ಲೋಕದ ಎಲ್ಲ ದೇಶಗಳಿಗೆ, ಜನಾಂಗಗಳಿಗೆ, ಕುಲಭಾಷೆಯವರಿಗೆ ಸಾಕ್ಷಾರ್ಥವಾಗಿ ಲೋಕವೆಲ್ಲ ಪ್ರಕಟಿಸಲ್ಪಡುವುದು. ಆ ನಂತರವೇ ಅಂತ್ಯ ಬರುವುದು ಎಂದು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾನೆ. ಯೋಹಾನ ಸುವಾರ್ತೆ 24ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುತ್ತೇವೆ. ಇವತ್ತಿನ ದಿನಗಳಲ್ಲಿ ದೇವರ ಆಹ್ವಾನವು ಅನೇಕ ಮಾಧ್ಯಮಗಳ ಮೂಲಕ ಸಾರಲ್ಪಡುತ್ತಿದೆ ಪ್ರೇರೆ. ಇಂಟರ್ನೆಟ್ ಮೂಲಕ, TV, ಟೆಲಿಫೋನ್, ರೇಡಿಯೋ, ದಿನಪತ್ರಿಕೆ, ಉತ್ತರಗಳು, ಫ್ಯಾಕ್ಸ್, ಸುವಾರ್ತೆ ಕೂಟಗಳು, ಸಿನಿಮಾಗಳು ಹಾಗೂ ಇತರ ಸಾಧನಗಳ ಮೂಲಕ ಪ್ರಚಾರ ಮಾಡಲ್ಪಡುತ್ತದೆ. ಹೌದು, ಹೀಗೆ ದೀಪ ಇರುವಾಗಲೇ, ಬೆಳಕಿರುವಾಗಲೇ ಮನೆಯನ್ನು ಸರಿಪಡಿಸಿಕೋ ಎಂದು ಒಂದು ಸಾಮರ್ಥ್ಯ ನಾಣ್ಯ ಇರುವಂತೆ ನಮಗೆ ನೀಡಿದಂಥ ಅವಕಾಶವನ್ನು ಸದ್ವಿನಿಯೋಗಪಡಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಯೇಸು ಹೇಳಿದ ವಿಧವಾಗಿಯೇ ಹಗಲಿರುವಾಗಲೇ ಕೆಲಸ ಮಾಡಬೇಕಾಗಿದೆ. ರಾತ್ರಿ ಬರುತ್ತದೆ, ಆಗ ಯಾರೂ ಕೆಲಸ ಮಾಡಲಾಗದು. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಪ್ರಭು ಹೇಳಿರುವುದನ್ನು ನೋಡುತ್ತೇವೆ. ಯೇಸು ಹೀಗೆ ನಾವು ಶ್ರಮಿಸಿ ದೇವಚಿತ್ತಾನುಸಾರವಾದ ಪರಿಶುದ್ಧ ಆತ್ಮನೊಂದಿಗೆ, ಆತನ ಮಾರ್ಗದರ್ಶನದೊಂದಿಗೆ ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದು, ಯೇಸು ತಂದೆಯಿಂದ ಕಳಿಸಿಕೊಡುವ ಪರಿಶುದ್ಧ ಆತ್ಮನ ಆ ನಿಜವಾದ ಅನುಭವ, ಸ್ವರ, ಆ ದರ್ಶನ, ಆ ಸನ್ನಿಧಿ ಪಡೆದು ಶ್ರಮಿಸಿ ದೇವರ ಆತ್ಮನೊಂದಿಗೆ ಯೇಸು ನಾಮದಲ್ಲಿ ತಂದೆಯಾದ ದೇವರ ಕೃಪೆಯಿಂದ ಕೆಲಸ ಮಾಡುವುದಾದರೆ ಆ ತಂದೆಯಾದ ದೇವರ ಕುಮಾರನ ವಿವಾಹ ಮಹೋತ್ಸವಕ್ಕೆ ಬೇಗನೆ ನಡೆಯುವುದು ಪ್ರೇರೆ. ಇಲ್ಲದಿದ್ದರೆ ಸಮಯ ತಡವಾಗುತ್ತದೆ. ಹೌದು, ನಾವೆಲ್ಲರೂ ಆ ಮೇಲೆ ನಾವು ತಂದೆಯಾದ ದೇವರನ್ನು ಬೇಡಿಕೊಳ್ಳೋಣ ಪ್ರೇರೆ. ಪ್ರಭುವೇ, ನಮ್ಮೆಲ್ಲರನ್ನು ಕೂಡ ಶ್ರಮಿಸಿ ನಿಮ್ಮ ಪ್ರಿಯ ಕುಮಾರನ ರಾಜ್ಯಕ್ಕಾಗಿ, ನೀತಿಯಾಗಿ ಅನೇಕ ಆತ್ಮಗಳನ್ನು ನಿಮ್ಮ ಕಡೆಗೆ ಅನೇಕ ಮಾಧ್ಯಮಗಳ ಮೂಲಕ ಸೆಳೆಯಲು, ರಕ್ಷಿಸಲು, ಸತ್ಯ ತಿಳಿಯಪಡಿಸಲು, ಸ್ವಾತಂತ್ರ್ಯಪಡಿಸಲು ನಮಗೆ ಜ್ಞಾನ ನೀಡಿರಿ, ಜ್ಞಾನದ ಆತ್ಮ ನೀಡಿರಿ ಎಂದು ಬೇಡಿಕೊಳ್ಳೋಣ. ಹಾಗೂ ಅನೇಕ ಮಾಧ್ಯಮಗಳ ಮೂಲಕ ನಾವು ಯೇಸುವಿನ ಕುರಿತು ಸಾರಬೇಕಾಗಿದೆ ಪ್ರೇರೆ. ನಾಶನಕ್ಕೆ ಹೋಗುತ್ತಿರುವವರನ್ನು, ಕೆಲವರನ್ನಾದರೂ ಬೆಂಕಿ ಬಾಯಿಂದ ಎಳೆದು ರಕ್ಷಿಸಬೇಕಾಗಿದೆ. ಮತ್ತು ಅವರ ಪಾಪಗಳನ್ನು ಯೇಸುವಿನಲ್ಲಿ ಕ್ಷಮಾಪಿಸಲ್ಪಡುವಂತೆ, ನಮ್ಮ ವಿಸ್ತಾರವಾದ ಪಾಪಗಳಿಗೆ ಕ್ಷಮೆ ಹೊಂದುವಂತೆ ಆ ಪರಲೋಕ ತಂದೆಯಲ್ಲಿ ಬೇಡಿಕೊಳ್ಳೋಣ. ಹೀಗೆ ಅನೇಕ ರೀತಿಯ ಸಾಧನೆಗಳಾಗಿ ನಾವು ದೇವರ ಆಹ್ವಾನವನ್ನು ಇತರರಿಗೆ ತಿಳಿಯಪಡಿಸಬೇಕಾಗಿದೆ. ನೀನು ನಾನು ಪ್ರಭುವಿನ ಸನ್ನಿಧಿಯಲ್ಲಿ ಇಂಥ ಕಾರ್ಯ ನೆರವೇರಿಸಲು ಬಲ ಕೇಳಬೇಕಾಗಿದೆ ಪ್ರೇರೆ. ಹೀಗೆ ಪರಲೋಕ ತಂದೆ ಸನ್ನಿಧಿಯೊಳಗೆ ಕೂತುಕೊಂಡು ಆತನೊಂದಿಗೆ ಸಂಭಾಷಿಸಬೇಕಾಗಿದೆ ಯೇಸು ಕ್ರಿಸ್ತ ನಾಮದಲ್ಲಿ. ಹೌದು ಪ್ರೇರೆ, ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗವನ್ನು ಮುಕ್ತ ಮಾಡಿಕೊಂಡು ಪ್ರೇರೆ. ನೂತನ ಆಹ್ವಾನ, ನ್ಯೂ ಇನ್ವಿಟೇಷನ್. ಹೌದು, ನನಗೂ ನಿನಗೂ ನೀಡಿರುವುದು ನೂತನ ಆಹ್ವಾನ ಪ್ರೇರೆ. ಹೌದು, ಎಲ್ಲೋ ಇದ್ದ ನಮ್ಮನ್ನು, ಹೇಗೋ ಇದ್ದ ನಮ್ಮನ್ನು ದೇವರೇ ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ತನ್ನ ಪ್ರಿಯಕುಮಾರನನ್ನೇ ನಮ್ಮ ನಿಮಿತ್ತ ಬಲಿಯಾಗಿ ಶಿಲುಬೆಯಲ್ಲಿ ಆಗಲು ಕಳುಹಿಸಿದ್ದರಿಂದ ದೇವರ ನಿಜವಾದ ಪ್ರೀತಿ ತೋರಿ ಬಂದಿದೆ ಪ್ರೇರೆ. ನಾವು ಮೊದಲು ದೇವರನ್ನು ಪ್ರೀತಿಸಲಿಲ್ಲ, ದೇವರೇ ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನು ಶಿಲುಬೆ ಮೇಲೆ ಮರಣಿಸಲು ನಮ್ಮ ಸ್ಥಳದಲ್ಲಿ ನಮ್ಮ ಪಾಪಗಳ ಕೊಡುವ ಸಂಬಳ ಮರಣ, ದೇವರು ಕೊಡುವ ಉಚಿತವರ ಆತನ ಪ್ರಿಯಕುಮಾರನಲ್ಲಿರುವ ನಿತ್ಯ ಜೀವ. ಹೌದು ಪ್ರೇರೆ, ದೇವರ ಜೀವ, ಬಿಡುಗಡೆಯ ಜೀವ, ಆನಂದದ, ಸಂತೋಷದ, ಶಾಂತಿಯ, ಜಯದ, ಸ್ವಾತಂತ್ರ್ಯದ, ಸೈತಾನನ ಶಕ್ತಿಯನ್ನು ಕಾಲ ಕೆಳಗೆ ಹಾಕಿ ನಾಶ ಮಾಡುವ ಆ ನಿತ್ಯ ಜೀವ ಕೊಡಲೆಂದೇ ತಂದೆ ದೇವರೇ ಮಗನ ರೂಪವಾಗಿ ಬಂದಿದ್ದಾನೆ ಪ್ರೇರೆ. ಹೀಗೆ ನಾವು ಮಗನನ್ನು ಸ್ವಾಗತಿಸೋಣ.
ನೂತನ ಆಹ್ವಾನವನ್ನು ಸ್ವೀಕರಿಸಿ ಆ ಕುರಿಮರಿಯ ಆ ವಿವಾಹಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ, ಅನೇಕರು ಸಿದ್ಧಪಡಿಸೋಣ ಅಂತ ಧನ್ಯತೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ವಿಶ್ವಾಸ, ನಿರೀಕ್ಷೆ, ಪ್ರೀತಿಗಳ ಮೂಲನೇ, ನಿಮಗೆ ಸ್ತೋತ್ರ. ಸರ್ವಶಕ್ತನೇ, ಆತ್ಮಸ್ವರೂಪ ದೇವರೇ, ನಿಮ್ಮ ಪ್ರಿಯಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ, ವಾಕ್ಯವಾದ ದೇವರಾದ ರಕ್ಷಕ ಯೇಸು ನಾಮದಲ್ಲಿ ನಮಗಾಗಿ ಪ್ರಾಣ ಕೊಟ್ಟು ಮರಣ ಗೆದ್ದು ಎಲ್ಲ ಅಂಧಕಾರದ ಮೇಲೆ, ಕಹಿ ಜೀವಿತದ ಮೇಲೆ ಜಯ ಕೊಟ್ಟ ಆತ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ. ಸ್ವಾಮಿ, ನೂತನ ಆಹ್ವಾನ ಎಂಬ ಚಿಕ್ಕ ಸಂದೇಶವನ್ನು ಧ್ಯಾನಿಸಿದೆವು. ಪ್ರಿಯ ಪರಲೋಕದ ತಂದೆ, ನೀನು ನಮಗೆ ಒಪ್ಪಿಸಿದಂಥ ಕೆಲಸವನ್ನು ತ್ವರಿತಗತಿಯಲ್ಲಿ ಪೂರ್ತಿ ಮಾಡುವುದಕ್ಕೆ ನೂತನ ಅಭಿಷೇಕದೊಂದಿಗೆ ನಮ್ಮೆಲ್ಲರನ್ನು ತುಂಬಿರಿ. ಪರಿಶುದ್ಧಾತ್ಮ ನಮ್ಮೊಳಗೆ ಪ್ರತಿ ವಿಧವಾದ ಭಯವನ್ನು ತೆಗೆದುಹಾಕುವಂತೆ, ಅವಮಾನವನ್ನು ತೆಗೆದುಹಾಕುವಂತೆ, ಈ ವಿಧವಾಗಿ ನಾವು ನಿಮಗೆ ಸಾಕ್ಷಿಯಾಗಿ ಭೂಮಿಯಲ್ಲಿ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೆ ಈ ದಿನದಿಂದ ಹಿಡಿದು ಎರಡನೇ ಆಗಮನದವರೆಗೆ ನಮ್ಮೆಲ್ಲರಿಗೆ ಪರಲೋಕ ಸೇರುವವರೆಗೆ ಸಹಾಯ, ಶಕ್ತಿ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ, ನಿಮ್ಮ ಮಾರ್ಗದರ್ಶನ, ದಿವ್ಯ ಸನ್ನಿಧಿ, ಜಯ, ದೇವದೂತರ ಕಾವಲು, ಭಯಭಕ್ತಿ, ಧೈರ್ಯ ನೀಡಬೇಕೆಂದು ಸರ್ವಜ್ಞಾನಿಯಾದ ಸರ್ವಶಕ್ತನಾದ ಜೀವಸ್ವರೂಪ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೆನ್. ಅದು ಪ್ರೇರೆ, ನೂತನ ಆಹ್ವಾನ ಪ್ರಭು ನಮ್ಮೆಲ್ಲರನ್ನು ಕರೆಯುತ್ತಿದ್ದಾನೆ. ತನ್ನ ಪರಿಶುದ್ಧ ಆತ್ಮನ ಮೂಲಕ ಸಭೆಗಳಿಗೆ ದೇವರ ಆತ್ಮ ಹೇಳುವುದನ್ನು ಕಿವಿ ಹೇಳುವುದನ್ನು ಕೇಳಲಿ ಎನ್ನುವಂತೆ ನೀನು ಕೂಡ ನಾನು ಕೂಡ ಯೇಸು ಕ್ರಿಸ್ತ ಎಂಬ ವಿಶ್ವಾಸ ಸಭೆಯ ಅಂಗಗಳು ಪ್ರೇರೆ. ಹೀಗೆ ನಾವೆಲ್ಲರನ್ನು ಸಿದ್ಧಪಡಿಸೋಣ ಪ್ರೇರೆ. ಅನೇಕ ರೀತಿಯಲ್ಲಿ ನಾವು ಕೊನೆಯ ಒಂದು ವಾಕ್ಯ ಓದಿ ಮುಕ್ತಾಯ ಮಾಡಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 73ನೇ ಅಧ್ಯಾಯ 24ನೇ ವಾಕ್ಯ. ಸ್ಲಾಮ್ಸ್ 73 ವರ್ಸ್ 24th ವರ್ಡ್. ಕೀರ್ತನೆಗಳ ಗ್ರಂಥ 74ನೇ ಅಧ್ಯಾಯ 73ನೇ ಅಧ್ಯಾಯ. ಹಲ್ಲೆಲೂಯಾ. 73ನೇ ಅಧ್ಯಾಯ 24ನೇ ವಾಕ್ಯ ಪ್ರೇರೆ. ಇಲ್ಲಿ ಓದುವುದಾದರೆ, ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ಅದು ಪ್ರೇರೆ, ದೇವರು ತನ್ನ ಚಿತ್ತವನ್ನು ತಿಳಿಯಪಡಿಸುತ್ತಿದ್ದಾನೆ. ಆತನ ಪ್ರಿಯಕುಮಾರನ ವಿವಾಹ ಮಹೋತ್ಸವ ಇದೆ. ಆ ವಿವಾಹ ಮಹೋತ್ಸವಕ್ಕೆ ಆಹ್ವಾನಿತರ ಧನ್ಯರು ಎಂಬುದಾಗಿ ತನ್ನ ಚಿತ್ತವನ್ನು ತಿಳಿಯಪಡಿಸುತ್ತಿದ್ದಾನೆ. ಅನೇಕರನ್ನು ಆ ದೇವಕುಮಾರನ ವಿವಾಹ ಮಹೋತ್ಸವಕ್ಕೆ ಆಗಮಿಸಿರಿ, ಆಮಂತ್ರಣ ನೀಡಿರಿ, ತಿಳಿಯಲಾರದವರಿಗೆ ಎಂದು ಹೇಳಿರಿ ಎಂದು ತನ್ನ ಚಿತ್ತವನ್ನು ನಮಗೆ ತಿಳಿಯಪಡಿಸುತ್ತಿದ್ದಾನೆ ಮತ್ತು ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುತ್ತಾನೆ. ನಾವು ಕೂಡ ಆ ದೇವರ ಚಿತ್ತದಲ್ಲಿ ಸೇರಿ ಮಾಡುವುದಾದರೆ ನಮ್ಮನ್ನು ಮಹಿಮೆಗೆ ಸೇರಿಸಿಕೊಳ್ತಾನೆ ಪ್ರೇರೆ. ಅಂತ ನೂತನ ಆಹ್ವಾನ, ನೂತನ ಜೀವಿತ ನಮ್ಮೆಲ್ಲರಿಗೆ ತಂದೆ ಯೇಸು ಕ್ರಿಸ್ತನ ತನ್ನ ಪ್ರಿಯ ಕುಮಾರ ಮುಖಾಂತರ ಪರಿಶುದ್ಧಾತ್ಮನ ಆ ಮುದ್ರೆಯಿಂದ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಆಮೇನ್. ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವರ ಕುಮಾರನಾದ ಮಾತನಾಡುವ ದೇವರಾದ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಮಾರ್ಗದರ್ಶನ, ಕಟಾಕ್ಷ, ಬೋಧನೆ ಆದ ಪರಿಶುದ್ಧಾತ್ಮನ ತುಂಬು ಸನ್ನಿಧಿ, ಜಯ, ಆಶೀರ್ವಾದ, ನಿತ್ಯ ಜೀವ, ಆರೋಗ್ಯ, ಭಾಗ್ಯ ನಿಮ್ಮೊಂದಿಗಿರಲಿ ಯಾವಾಗಲೂ ದೇವಚಿತ್ತದಂತೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್.